ಡೈಲಿ ಹಾಕೋರಿಗೆ ಬೆಚ್ಚಗಾಗಲ್ಲ, ಅವಾಗ ಅಪರೂಪಕ್ಕೆ ಹಾಕ್ತಾರೆ ನೋಡ್ರಿ. ಕಿವಿಗಳೆಲ್ಲ ಕೆಂಪಗಾಗ್ಬಿಡ್ತೈತೆ, ಬೆಚ್ಚಗಿರ್ತೈತೆ. ಎಲೆ ಹಾಕೊಂಡಿದ್ದಾಯ್ತು. ಏನಕ್ಕಪ್ಪ ಚಳಿ ಆದಾಗ ಎಲೆ ಹಾಕೊಂತಾರೆ ಅಂತ ಹೇಳಿದ್ರೆ, ಈ ಸುಣ್ಣ ಬೀಳ್ತೈತೆ ನೋಡ್ರಿ, ಈ ಪ್ಯಾಕೆಟ್ ಸುಣ್ಣ. ಈ ಸುಣ್ಣ ಬೀಳೋದ್ರಿಂದ ಕಿವಿಗಳು ಬಂದು ಬೆಚ್ಚಗಿರ್ತದೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಟೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವಾಗ ಸಮಯ ಆಗಿದೆ 8:45 ಆಗಿದೆ. ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ ಆಲ್ಮೋಸ್ಟ್ 6:15 ಬಂದ್ರಿ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ, ಆದರೆ ನೋಡ್ರಿ ಸಿಂಕುಗಳು ಬೀಳ್ತಾ ಇತ್ತು. ಇವತ್ತೇನೋ ಕಾಯ್ಗಳಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ, ಜಡಿಯನ್ನು ಹಿಡ್ಕೊತೈತೇನೋ ಅಂದ್ಕೊಂಡೆ, ಆದರೆ ನೋಡಿದ್ರೆ ಪರವಾಗಿಲ್ಲ. ಮತ್ತು ವೆದರ್ ಚೇಂಜ್ ಆಯಿತು, ಸಬ್ಬಿ ಕೊಟ್ಟೈತೆ. ಇನ್ನು ಕೆಲಸಗಳು ನಡೀತದೆ. ಏನಂದ್ರೆ ಮಳೆ ಏನೋ ಜಡಿಯನ್ನು ನಡೆದ್ರೆ ಕಾಯಿ ಅಂತೂ ಬಿಡ್ಸೋಕ್ಕಾಗಲ್ಲ, ಯಾಕಂದರೆ ಮೇಲೆ ನೀರು ಉದುರ್ತಾ ಇರ್ತೈತೆ. ಹಾಗಾಗಿ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಕೇಳ್ರಿ. ಇವಾಗ ಪರವಾಗಿಲ್ಲ, ಸಬ್ಬಿ ಕೊಟ್ಟಿದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ಲೈಕ್, ನೋಡೋರೆಲ್ಲ ಲೈಕ್ ಮಾಡಿಬಿಟ್ರೆ ನಮಗೆ ಅದೇ ಸಪೋರ್ಟ್ ಅನಿಸುತ್ತೆ. ಇನ್ನೊಂದಷ್ಟು ವಿಡಿಯೋ ಮಾಡಬೇಕು, ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ. ಆದರೆ ನೋಡೋರು ಯಾರು ಕೂಡ ಮಾಡಲ್ಲ. ಅಟ್ಲೀಸ್ಟ್ ನೀವು ಆದರೂ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ, ನಾವು ಬಂದು ಆ ಸಾಲು ಬಿಡಿಸ್ತಾ, ನಾನು ಬಂದು ಈ ಸಾಲು ಬಿಡಿಸ್ತಿದ್ದೀನಿ. ಓಕೆ ಬನ್ನಿ, ಇವತ್ತು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ವೆಸ್ಟ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಬನ್ನಿ, ಇವತ್ತು ಏನೆಲ್ಲ ಮಾಡಿ ದಬ್ಬಾಕ್ತೀನಿ ನೋಡ್ರಿ ಸಂಜೆವರೆಗೂ. ಈಗ ಬಂದು ಸಮಯ 9 ಗಂಟೆ ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ರಿ. ಈಗ ಟೀ ಬ್ರೇಕ್ ತಗೊಂಡೋಣ, ಸ್ವಲ್ಪ ಟೀ ಕುಡಿಯೋಣ. ಯಾಕಂದರೆ ಮೋಡ ಕಡೆದ ವಾತಾವರಣ, ಲೈಟಾಗಿ ಗಾಳಿ ಬೀಸ್ತಾ ಆವಾಗ ಸಿಂಕುಗಳು ಕೂಡ ಬೀಳ್ತಾ ಇದೆ. ಚಳಿ ಬೇರೆ ಆಗ್ತೈತೆ. ಒಂದು ಕಪ್ ಟೀ ಕುಡಿದ್ರೆ ಮೈಂಡು ಫ್ರೆಶ್ ಆಗ್ತೈತೆ, ಸ್ವಲ್ಪ ಬೆಚ್ಚಗನ ಆಗುತ್ತೆ. ಅಲ್ಲೇನಮ್ಮ? ಚೆನ್ನಾಗಿ ಮಾಡಿದ್ಯಾ? ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ ಏನಮ್ಮ? ಬೆಳಗಿಂದ ಮಳೆ ನೆಂದ್ಕೊಂಡು ಈ ಕಡೆ ಚಳಿ ನಂಗೆ ನಡ್ಕೊಂಡು ಕಾಯಿಗಳು ಬಿಡಿಸ್ತಾ ಇದ್ದೀವಿ ಕಣ್ರಿ. ಇವಾಗ ಯಾಕೋ ಇನ್ನೂ ಚಳಿ ಆಯಿತು. ಟೀ ಕಾಫಿ ಕುಡಿದ್ರು ವರ್ಕೌಟ್ ಆಗಲಿಲ್ಲ. ಈಗ ಸಮಯ ಬಂದು 12:15 ಆಗಿದೆ. ಹಾಗಾಗಿ ಸ್ವಲ್ಪ ಎಲ್ಲಡಿಕೆ ಹಾಕೋಣ ಅಂತ ಕೂತ್ಕೊಂಡಿದ್ದೀವಿ. ಓಕೆ, ಎಲ್ಲಡಿಕೆ ಹಾಕ್ಕೊಂಡು ಅದಾದ್ಮೇಲೆ ಮೂಟೆ ಮಾಡಿ ಕಳಿಸ್ಕೊಡ್ಬೇಕು. ಇನ್ನೂ ಟೈಮ್ ಇದೆ, ಇನ್ನೂ 1 ಅವರ್ ಟೈಮ್ ಇದೆ ಆಲ್ಮೋಸ್ಟು. ಕಾಯಿ ಕೆಳದಲ್ದಿರ ಅದನ್ನು ಸಾಗಿಸ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ಮಳೆ ಬಿದ್ದಿದೆ ತ್ಯಾಮ, ಹಾಗಾಗಿ ಕಣ್ರಿ. ಎಲೆ ಹಾಕೊಂಡಿದ್ದಾಯ್ತು. ಏನಕ್ಕಪ್ಪ ಚಳಿ ಆದಾಗ ಎಲೆ ಹಾಕೊಂತಾರೆ ಅಂತ ಹೇಳಿದ್ರೆ, ಈ ಸುಣ್ಣ ಬೀಳ್ತೈತೆ ನೋಡ್ರಿ, ಈ ಪ್ಯಾಕೆಟ್ ಸುಣ್ಣ. ಈ ಸುಣ್ಣ ಬೀಳೋದ್ರಿಂದ ಕಿವಿಗಳು ಬಂದು ಬೆಚ್ಚಗಿರ್ತದೆ, ಯಾವುದೇ ರೀತಿಯಾಗಿ ಚಳಿ ಆಗೋದಿಲ್ಲ. ಅದು ಯಾವಾಗ ಬೆಚ್ಚಗಾಗೋದು ಅಂತ ಹೇಳಿದ್ರೆ, ಡೈಲಿ ಹಾಕೋರಿಗೆ ಬೆಚ್ಚಗಾಗಲ್ಲ, ಅವಾಗ ಅಪರೂಪಕ್ಕೆ ಹಾಕ್ತಾರೆ ನೋಡ್ರಿ. ಕಿವಿಗಳೆಲ್ಲ ಕೆಂಪಗಾಗ್ಬಿಡ್ತೈತೆ, ಬೆಚ್ಚಗಿರ್ತೈತೆ. ಯಾವಾಗ ಒಂದ್ಸರಿ ಹಾಕಂತೀವಿ, ಅದಕ್ಕೆ ಕಿವಿಗಳು ಬೆಚ್ಚಗತ್ತೆ. ಓಕೆ, ಇವಾಗ ಕಾಯಿ ಬಿಡಿಸೋಣ. ಇನ್ನು ಎಷ್ಟು ಬಿಡಿಸಿರೋದು. ಇವಾಗ ಇದನ್ನು ಮೂಟೆ ಮಾಡಿ ಪೂರ್ತಿ ಒಂದು ಮೂಟೆ ಕೀಳಬೇಕು ಕಣ್ರಿ. ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯಲ್ಲ. ಅದಾದ್ಮೇಲೆ ಆಮೇಲೆ ಸಿಗ್ತೀನಿ ಕಣ್ರಿ. ಒಂದು 4 ಕಳ್ಕೊಡು. ಈಗ ಸಮಯ ಬಂದು 1:15 ಆಗಿದೆ ಕಣ್ರಿ. ಇಷ್ಟೊತ್ತಾಯ್ತು ನನ್ನ ಕೆಲಸ ಮುಗಿಸೋಕೆ. ಮೂಟೆಗಳೆಲ್ಲ ಮಾಡಿ ಮತ್ತು ಟೆಂಪೋಗೆ ಎತ್ತಾಕಿದ್ದಾಯಿತು. ನನ್ನ ಕೆಲಸ ಮುಗೀತು. ಈ ಕಡೆ ನಮ್ಮಮ್ಮ ನಮ್ಮ ತೋಟದಲ್ಲಿ ದಾಳಂಬ್ರಿ ಗಿಡ ಇದೆಲ್ಲ, ದಾಳಂಬ್ರಿ ಹಣ್ಣು ಮಾಗಿತ್ತು ಅಂದ್ಬಿಟ್ಟು ಒಂದು ಕಿತ್ಕೊಂಡು ತಿಂತ ಅವರೇ. ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ, ರೆಡ್ಡಾಗಿ. ಅಂಗಡಿನಲ್ಲಿ ದುಡ್ಡು ಕೊಟ್ಟು ತಗೊಂಡು ತಿನ್ನೋದಕ್ಕಿಂತ ನಾವು ಸ್ವಂತವಾಗಿ ಬೆಳೆದು ತಿಂತೀವಲ್ಲ, ಟೇಸ್ಟ್ ಅಂತ ಸೂಪರ್ ಆಗಿರ್ತೈತೆ. ಒಂಥರ ಖುಷಿ ಅಲ್ಲೇನಮ್ಮ? ಅಲ್ಲ, ಇನ್ನೊಂದು ಸ್ವಲ್ಪ ಬಿಡಿಸ್ಕೊಡು. ಸಾಕು, ಅದೆಷ್ಟು ಬೈಕೊಂಡು ಕೊಡ್ತೀವಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ನಾವು ಬೆಳೆಸಿರೋ ಗಿಡ ಅಂತ ಒಂಥರ ಖುಷಿ ಕಂಡ್ರಿ ತಿನ್ನೋದಕ್ಕೆ, ಅಲ್ವೇ? ಓಕೆ, ಇವಾಗ ಮಧ್ಯಾಹ್ನ 1:15 ಆಯಿತು. ಇನ್ನು ಸಂಜೆ ತೋಟ ಕಡೆ ಬಂದು ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ರೀ. ಈಗ ಮನೆಗೆ ಬಂದೆ ಫ್ರೆಂಡ್ಸ್. ಮನೆಗೆ ಬಂದು ಅಂಗಡಿಗೆ ಹೋಗಿ ಬೇಜಾರಾಗ್ತಾಯಿತ್ತು. ಹಾಗಾಗಿ ಕಡ್ಡಿ ಚಿಪ್ಸ್ ತಗೊಂಬತ್ತಾ ಇದ್ದೀನಿ. ಈ ಕಡೆ ಕಡ್ಡಿ ಚಿಪ್ಸ್ ತಿನ್ಕೊಂಡು ಈ ಕಡೆ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಿಲ್ಲ, ಇನ್ನು ನೀರು ಕಾಯಿಸ್ಬೇಕು. ಒಲೆ ಅಂಟ್ಸೋಕ್ಕೆ ಹೋಗ್ಬೇಕಿನ್ನು ನಾನು.
ಏನಂದರೆ ಪಕ್ಕದಲ್ಲಿದೆ ಶೆಡ್ಡು, ಅದು ಮೊದಲೆಲ್ಲ ಹಸುಗಳು ಕಟ್ಟೋಕ್ಕೆ ಯೂಸ್ ಮಾಡ್ತಾಯಿದ್ರಿ. ಇವಾಗ ಬಂದು ಅದೇ ಇದು ವೇಸ್ಟೇಜ್ ಸಾಮಾನು ಹಾಕೋಕ್ಕೆ ಮತ್ತು ನೀರು ಕಾಯಿಸೋಕ್ಕೆ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಕಡ್ಡಿ ಚಿಪ್ಸ್ ತಿಂತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕಡ್ಡಿ ಚಿಪ್ಸ್ ತಿನ್ನೋಣ. ಈಗ ಬಂದು ಒಲೆಯಲ್ಲಿ ನೀರು ಕಾಯ್ಸೋಕೆ ಬಂದಿದ್ದೀನಿ. ಏನಕ್ಕಂದರೆ ನೀರು ಹಾಟ್ಕೊಳಕ್ಕೆ ಕಣ್ರಿ, ಸ್ನಾನ ಮಾಡೋದಕ್ಕೆ ಒಲೆಯಲ್ಲಿ ಕಾಯಿಸಿ ಹಾಟ್ಕೊಂಡ್ರೆ ಮೈಕೈ ನೋವು ತುಂಬಾ ಚೆನ್ನಾಗಿ ಬಿಡ್ತೈತೆ. ಹಾಗಾಗಿ ಒಲೆಯಲ್ಲಿ ಕಾಯಿಸೋದು. ಇಲ್ಲಿ ಏನಂದರೆ ಮೊದಲೆಲ್ಲ ಬಂದು ನಾವು ಹಸು ಶೆಡ್ ಅಂದಿತ್ತು, ಅಂದರೆ ಹಸುಗಳೆಲ್ಲ ಕಟ್ಟಾಗ್ತಾಯಿದ್ರಿ. ಇವಾಗ ಹಸುಗಳೆಲ್ಲ ಇಲ್ಲ. ಏನಿದ್ರು ನೀರು ಕಾಯಿಸೋದಕ್ಕೆ ಮತ್ತು ಅದು ವೇಸ್ಟೇಜ್ ಸಾಮಾನುಗಳು ಹಾಕ್ಕೊಳಕ್ಕೆ ನಾವು ಶೆಡ್ನ ಇವಾಗ ಯೂಸ್ ಮಾಡ್ತಾಯಿದ್ವಿ. ಸದ್ಯಕ್ಕೆ ಎಲ್ಲ ಕಡ್ಡಿಗಳಿಗೆ ಕಂಬಳಿ ಕಡ್ಡಿನೂ ಕೂಡ ಒಂಚೂರು ಇಕ್ಕಿದ್ದೀನಿ, ಯಾಕಂದರೆ ಬೆಂಕಿ ಆಗಬೇಕು. ಹಾಗಾಗಿ ಕಂಬಳಿ ಕಡ್ಡಿ ರೋಸ್ಟಿಕ್ಕಿದ್ದೀನಿ. ಇದು ಸ್ವಲ್ಪ ಬೆಂಕಿ ಆಗೋವರೆಗೂ ಸ್ವಲ್ಪ ಕಷ್ಟನೇ. ಅದಾದಮೇಲೆ ಚೆನ್ನಾಗಿ ಉರಿತೈತೆ. ಅದು ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿ ಬೆಂಕಿ ಮಾಡಬೇಕು. ಒಂದು ಸರಿ ಬೆಂಕಿ ಮಾಡಿಬಿಟ್ರೆ ಅಂಟ್ಕೊಂಬಿಟ್ರೆ ಜೋರಾಗಿ ಅದು ಪಾಡ್ಗೆ ಅದು ಉರಿತೈತೆ. ಒಂದು ಹಂಡ ಆರಾಮಾಗಿ ನೀರು ಕಾಯ್ತೈತೆ. ಇದು ಒಂದು ಸರಿ ಹಂಡ ಕಾದರೆ ಆಲ್ಮೋಸ್ಟು ಇಬ್ಬರು ನೀರು ಹಟ್ಕೊಬೋದು, ಅಷ್ಟು ಬಿಸಿನೀರಾಗುತ್ತೆ. ಮೊದಲೆಲ್ಲ ಬಂದು ಇದೇ ರೀತಿಯಾಗಿ ಸೌದೆನಲ್ಲಿ ನೀರು ಕಾಯಿಸಿ ಹಟ್ಕೊಂಡವರು. ಹಾಗಾಗಿ ತುಂಬ ಚೆನ್ನಾಗಿ ಕೂದಲು ಬೆಳೀತಾ ಇತ್ತು, ಮತ್ತು ಚಿಕ್ಕ ವಯಸ್ಸಿಗೆ ಬೆಳ್ಳಗಾಗ್ತಾಯಿರಲಿಲ್ಲ ಕೂದಲು. ಇವಾಗೆಲ್ಲ ಏನಂತ ಹೇಳಿದ್ರೆ ಹೀಟ್ರಲ್ಲಿ ಮತ್ತು ಡೀಸರ್ ಅಂತೆ ಮತ್ತು ಸೋಲಾರ್ ಅಂತೆ ಇನ್ನೊಂದು ಮತ್ತೊಂದು ಅಂತ ಅದರಲ್ಲಿ ನೀರು ಕಾಯಿಸ್ಕೊಂಡು ಹಟ್ಕೊಂಡು 30 ವರ್ಷಕ್ಕೆಲ್ಲ ಆಲ್ಮೋಸ್ಟ್ ಬಾಣ್ಲಿಗಳಾಗಿ ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು. ನಂದೇ ಉದಾಹರಣೆಗೆ ಇವಾಗ ಆ ಕಡೆ ಈ ಕಡೆ ಹೊಲ್ಟೋಗೈತೆ. ನಂದು ಕೂಡ ಫೈಲ್ ಆಗೋಗೈತೆ. ಬೇರೊಬ್ರದ್ದು ಏನು ಬೇಕಾಗಿಲ್ಲ ರೀಸನ್ನು, ನಂದೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಂದು ಕೂಡ ಹೊಲ್ಟೋಗೈತೆ. ಇತ್ತೀಚೆಗೆ ಬಂದು ನಾವು ಕೂಡ ಈ ಸೌದೆನಲ್ಲಿ ನೀರು ಕಾಯಿಸಿ ಹಟ್ಕೊಂತಾರದ. ಮೊದಲೆಲ್ಲ ಬಂದು ಹೀಟ್ರಲ್ಲಿ ನೀರು ಕಾಯಿಸಿ ಹಟ್ಕೊತಾ ಇದ್ರಿ. ಇದೇ ಒಂಥರ ಬೆಸ್ಟ್ ಕಣ್ರಿ. ಈ ಕಡೆ ನೋಡಿದ್ರೆ ನಮ್ಮ ಮನೇಲಿ ಹುಳ್ಳಿಕಾಳು ಆಯ್ತಾವ್ರಿ ಕಣ್ರಿ. ಏನಕ್ಕಂದರೆ ನಾಳೆ ಬಸ್ಸಾರು ಮಾಡು ಅಂತ ಹೇಳಿದ್ದೆ. ಹುಳ್ಳಿಕಾಳು ಬಸ್ಸಾರು ಅಂದರೆ ನನಗಂತೂ ಫೇವ್ರೇಟ್ ಇಷ್ಟ. ನನಗೆ ಹುಳ್ಳಿಕಾಳು ಬಸ್ಸಾರು. ಹಾಗಾಗಿ ಹುಳ್ಳಿಕಾಳನ್ನ ಹಾಕ್ತಾ ಇದ್ದಾರೆ. ಹಿಂದಿನ ಕಾಲದವರೆಲ್ಲ ಮರ ಇಟ್ಕೊಂಡು ಈ ಕಡೆ ಹಸಿ ಕಾಳು ಮತ್ತು ಮಣ್ಣು ಕಸ ಕಡ್ಡಿ ಕಲ್ಲುಗಳು ಜಾಸ್ತಿ ಇರೋದು ಇದರಲ್ಲಿ ಹುಳ್ಳಿಕಾಳಲ್ಲಿ ತೂಕ ಜಾಸ್ತಿ ಬರಲಿ ಅಂತ ಅವರೇ ಮಿಕ್ಸ್ ಮಾಡ್ತಾರೆ. ಬೆನ್ಸ್ಕಲ್ಲುಗಳು ಜಾಸ್ತಿ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಈ ಥರ ಆಯ್ತವ್ರೆ. ಹಿಂದಿನ ಕಾಲದವ್ರು ಅಜ್ಜಿಯವರೆಲ್ಲ ಎಷ್ಟು ಚೆನ್ನಾಗಿ ಮರ ಎತ್ಕೊಂಡು ಆಯ್ತಾರೆ. ಆದರೆ ಇವಾಗ ಬಂದಿರೋ ಹೆಣ್ಮಕ್ಳಿಗಂತೂ ಅವೆಲ್ಲ ಕೆಲಸ ಬರೋದಿಲ್ಲ. ಯಾಕೆ ಮರದಲ್ಲಿ. ಹಾಗಾಗಿ ಒಂದೊಂದೇ ಕಾಳು ಆಯ್ತವ್ರೆ. ಎಷ್ಟಾದರೂ ಕೂಡ ಅಪ್ಪಿತಪ್ಪಿ ಒಂದೊಂದು ಬಂದೇ ಹೋಗ್ತೈತೆ. ಈ ಹುಳ್ಳಿಕಾಳು ತಿನ್ನೋದ್ರಿಂದ ಏನಪ್ಪ ಬೆನಿಫಿಟ್ ಆರೋಗ್ಯಕ್ಕೆ ಒಳ್ಳೆಯದಂದರೆ ಕಾಲುಗಳಿಗೆ ಸ್ಟ್ರೆಂತ್ ಚೆನ್ನಾಗಿ ಬರ್ತೈತೆ ಈ ಹುಳ್ಳಿಕಾಳು ತಿನ್ನೋದ್ರಿಂದ. ಅದಕ್ಕೆ ಕುದುರೆಗಳಿಗೆ ಬಂದು ಡೈಲಿ ಹುಳ್ಳಿಕಾಳು ಕೊಡೋದು ಕಣ್ರಿ. ಕುದುರೆಗಳು ನೋಡ್ರಿ ಕೂತ್ಕೊಳ್ಳೋ ರೀಸನ್ನೇ ಇಲ್ಲ. ಯಾವಾಗ ನೋಡ್ರು ನಿಂತ್ಕೊಂಡೇ ಇರ್ತವೆ. ಮಲಗೋದು ಒಂದೇ, ಜಾಸ್ತಿ ನಿಂತ್ಕೊಳ್ಳೋದು. ಯಾಕಂದರೆ ಈ ಹುಳ್ಳಿಕಾಳು ತಿಂದು ಆ ಕಾಲುಗಳಿಗೆ ಸ್ಟ್ರೆಂತ್ ಚೆನ್ನಾಗಿರ್ತೈತಿ. ಇತ್ತೀಚೆಗೆ ನಮ್ಮ ಕಡೆ ಯಾರು ನೋಡ್ರು ಕಾಲು ನೋವು ಅಂತಾರೆ. ಹಾಗಾಗಿ ಇದು ಹುಳ್ಳಿಕಾಳನ್ನ ಚೆನ್ನಾಗಿ ತಿನ್ನಿರಿ. ಕಾಲು ನೋವು ಬರೋಲ್ಲ, ನೋವು ಬರೋಲ್ಲ, ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಈಗ ಸಮಯ ಬಂದು ಸಂಜೆ 5 ಗಂಟೆ ಆಗಿದೆ ಕಣ್ರಿ. ತೋಟಕ್ಕೆ ಆಲ್ಮೋಸ್ಟ್ 4 ಗಂಟೆಗೆಲ್ಲ ಬಂದ್ರಿ, ಕಾಯಿ ಬಿಡಿಸ್ತಾ ಇದ್ರಿ. ಈಗ ಬಂದು ಸಂಜೆ ಈ ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಸ್ವಲ್ಪ ಬಿಡಿಸ್ ಮಾಡ್ಕೊಂಡ್ರೆ ಬೆಳಗ್ಗೆ ನಮ್ಗೆ ಈಸಿ ಆಗೋದು. ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬಂದು ಕಿತ್ತಿ ಗಾಡಿ ನೋಡಿದ್ರೆ 11 ಗಂಟೆ 11:15 ಓಡ್ಬಂದ್ಬಿಡ್ತಾರೆ. ಅವ್ರು ಬರೋ ಟೈಮಿಂಗ್ಸ್ಗೆ ನಾವು ಪಿಕಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಜೆ ಅಷ್ಟೊತ್ತು ಬಿಡಿಸ್ ಮಾಡಿಕೊಂಡ್ರೆ ಬೆಳಗ್ಗೆಗೆ ನಮಗೆ ಸುಲಭ ಆಗುತ್ತೆ ಕಣ್ರಿ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 6:45 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ದಾಯ್ತು. ಈ ಕಡೆ ಕತ್ಲ ಕೂಡ ಆಗ್ತಾ ಬಂದಿದೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ರೋಟೀನ್ ಅಂತ. ಏನಂದರೆ ಇವತ್ತು ಜಾಸ್ತಿ ವಿಡಿಯೋನ ಕವರ್ ಮಾಡೋಕ್ಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಕಾರಣಾಂತರಗಳಿಂದ ಈ ಕಡೆ ಬೆಳಗ್ಗೆ ಮಳೆ ಅಂದರೆ ಮಳೆ, ಒಂದು ಸರ್ವೆ ಮಳೆ ಬೀಳ್ತೈತೆ, ಇನ್ನೊಂದು ಸ್ವಲ್ಪ ಹೊತ್ತು ಗಾಳಿ ಬೀಸ್ತೈತೆ, ಇನ್ನೊಂದು ಸ್ವಲ್ಪ ಹೊತ್ತು ಬಂದು ಬಿಸಿಲು ಇರ್ತೈತೆ. ಈ ಥರ ಒಂದು ವೆದರಲ್ಲಿ ನಮಗೆ ಸ್ವಲ್ಪ ಸಿಂಕಗಳು ಬಂದಿದೆ ಅಂತ ಹೇಳಿದ್ರೆ ಮೂಟಿಗಳು ಸಾಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗಾಡಿ ಬೇರೆ ಬರೋದಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಬೇಜಾರು ಮಾಡ್ಕೊಂಬೇಡ್ರಿ, ನಾಳೆ ಕ್ಲೀನಾಗಿ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರಾ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರ್ತೈತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತಾ ಇರ್ತೀವಿ. ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ.